ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ. ಇವತ್ತು ವಾಕ್ಯವನ್ನು ಹೇಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಬೈಬಲನ್ನು ಯಾವ ವಿಧಾನದಲ್ಲಿ ಓದಬೇಕು, ಹೇಗೆ ಓದಿದರೆ ಅರ್ಥವಾಗುತ್ತದೆ ಎಂದು ಮೊದಲನೆಯ ವಿಡಿಯೋದಲ್ಲಿ ಸ್ವಲ್ಪ ವಿಷಯಗಳನ್ನು ಹೇಳಲಾಗಿದೆ. ಮೊದಲನೆಯ ಭಾಗವನ್ನು ನೋಡಿರಿ. ಈಗ ಎರಡನೆಯ ಭಾಗದಲ್ಲಿ ಸ್ವಲ್ಪ ವಿಷಯಗಳನ್ನು ಆಲೋಚನೆ ಮಾಡಿದರೆ ಕೆಲವು ಸಂಕ್ಷಿಪ್ತವಾಗುತ್ತವೆ. ಸ್ವಲ್ಪ ಹೇಳಿದ ವಿಷಯಗಳು ಅದರಲ್ಲಿ ಈಗ ಇನ್ನು ಉಳಿದ ವಿಷಯವನ್ನು ಹೇಳಲು ಈ ವಿಡಿಯೋ ಮುಖಾಂತರ ನಿಮ್ಮ ಎದುರಿಗೆ ಬಂದಿದ್ದೇನೆ. ಈ ವಿಡಿಯೋ ಸಂಪೂರ್ಣವಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕಡೆಯವರೆಗೆ ನೋಡಿರಿ. ದಿನಕ್ಕೆ ಒಂದು ವಾಕ್ಯವನ್ನು ಇಲ್ಲವೆಂದರೆ ದಿನಕ್ಕೆ ಒಂದು ಅಧ್ಯಾಯವನ್ನು ಏನೋ ದಾನವಾಗಿ ಓದಿದರೆ ಬೈಬಲ್ ಎಂದೆಂದಿಗೂ ಅರ್ಥವಾಗುವುದಿಲ್ಲ. ನಾವು ಲೋಕದ ವಿದ್ಯೆಗಳಿಗೋಸ್ಕರವಾಗಲಿ, ಲೋಕದ ವಿಷಯಗಳ ಕುರಿತು ಎಷ್ಟೋ ಪುಸ್ತಕಗಳಿಗೋಸ್ಕರವಾಗಲಿ ಎಷ್ಟೋ ಗಂಟೆಗಳು, ಎಷ್ಟೋ ವರ್ಷಗಳು ಸಮಯವನ್ನು ಕಳೆಯುತ್ತೇವೆ. ಅದಕ್ಕಾಗಿ ಎಷ್ಟೋ ಹಣವನ್ನು ಖರ್ಚು ಮಾಡುತ್ತೇವೆ. ಅದಕ್ಕೆ ಎಂದೇ ಸಮಯವನ್ನು ಕೊಡುತ್ತೇವೆ. ಆದರೆ ದೇವರ ವಿಷಯದಲ್ಲಿ ಇನ್ನು ಎಷ್ಟು ಜಾಗರೂಕತೆಯಿಂದ ಇರಬೇಕು, ಇನ್ನು ಎಷ್ಟು ಸಮಯವನ್ನು ದೇವರಿಗೆ ಕೊಡಬೇಕು ಎಂಬುದನ್ನು ನಾವು ಕಲಿತುಕೊಳ್ಳಬೇಕು. ದೇವರೇ ಹೇಳಿದಂತಹ ಒಂದಷ್ಟು ಪದ್ಧತಿಗಳನ್ನು ನಾವು ತಿಳಿದುಕೊಳ್ಳಬೇಕು. ಯಾವ ವಿಧಾನದಲ್ಲಿ ಓದಬೇಕು, ಯಾವ ವಿಧಾನದಲ್ಲಿ ಓದಿದರೆ ನಮಗೆ ಅರ್ಥವಾಗುತ್ತದೆ, ಒಂದು ವಾಕ್ಯವನ್ನು, ಒಂದು ಅಧ್ಯಾಯವನ್ನು ಹೇಗೆ ಪರಿಶೀಲಿಸಬೇಕು ಎಂದು ನೀವು ಮೊದಲನೆಯ ಭಾಗದಲ್ಲಿ ನೀವು ನೋಡಿದರೆ ಆ ವಿಷಯಗಳನ್ನು ತಿಳಿದುಕೊಂಡು ಈಗ ಮತ್ತಷ್ಟು ವಿಷಯಗಳನ್ನು ವಾಕ್ಯಾನುಸಾರವಾಗಿ ಏನು ಹೇಳುತ್ತವೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ ಯೆಶಾಯನ ಗ್ರಂಥ 34:16 ವಾಕ್ಯವನ್ನು ನೋಡಿರಿ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರುವುದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳ ಒಟ್ಟಿಗೆ ಬರಮಾಡಿತ್ತಷ್ಟೇ. ನೋಡಿ, ಇಲ್ಲಿ ವಾಕ್ಯವು ಏನು ಹೇಳುತ್ತಿದೆ? ಯೆಹೋವನ ಧರ್ಮಶಾಸ್ತ್ರವನ್ನು ಹುಡುಕಿ ಓದಿರಿ ಎಂದು ಹೇಳುತ್ತಿದೆ. ಆದರೆ ನಾವು ಏನೋ ದಾನವಾಗಿ ಓದುತ್ತೇವೆ. ಇದೇ ವಿಧವಾಗಿ ತುಂಬ ಜನ ಮಾಡುತ್ತಾರೆ. ಈಗ ಇನ್ನೊಂದು ವಾಕ್ಯವನ್ನು ನೋಡಿ, ಯೆಹೋವನ ಸುವಾರ್ತೆ 5:39 ವಾಕ್ಯವನ್ನು ನೋಡಿ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಹಾಗೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡಿರಿ. ಆ ಸಭೆಯವರು ಥೆಸಲೋನಿಕೆದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅವರು ಪ್ರತಿದಿನವೂ ಪರಿಶೋಧಿಸುತ್ತಿದ್ದರು. ಅವರು ಪರಿಶೋಧಿಸಿ ಕಲಿತುಕೊಳ್ಳುತ್ತಿದ್ದರು. ನೋಡಿ, ಪೌಲನು ಧರ್ಮಶಾಸ್ತ್ರ ಗ್ರಂಥಗಳೆಲ್ಲವನ್ನು ಪರಿಶೋಧಿಸುತ್ತಾನೇ ಬಂದನು ಬಾಲ್ಯದಿಂದ. ಆದರೆ ಸತ್ಯವನ್ನು ಅನಂತರ ತಿಳಿದುಕೊಂಡನು. ಆಗ ಕೂಡ ಎಲ್ಲ ಗ್ರಂಥಗಳನ್ನು, ಪ್ರತಿಯೊಂದು ವಿಷಯವನ್ನು ಪರಿಶೋಧಿಸಿ ತಿಳಿದುಕೊಳ್ಳುತ್ತಾ ಬಂದನು. ನಿಜವಾದದ್ದು ಯಾವುದು ಎಂದು ತಿಳಿದುಕೊಂಡನು. ಅದಕ್ಕೆ ಜಾಗರೂಕತೆಯಿಂದ ಗಮನಿಸಿ ಇದನ್ನು ಹಿಡಿದು ನಾವು ಕಲಿತುಕೊಳ್ಳುವುದೇನೆಂದರೆ ಪರಿಶೋಧಿಸಿ ಕಲಿತುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಪರಿಶೋಧಿಸಬೇಕು? ಹೇಗೆ ಪರಿಶೋಧಿಸಬೇಕು? ದೇವರು ನಮಗೆ ಏನು ಹೇಳುತ್ತಿದ್ದಾರೆ? ಹೇಗೆ ಪರಿಶೋಧಿಸಿದರೆ ನಮಗೆ ಅರ್ಥವಾಗುತ್ತದೆ ಎಂದು ನಾವು ಗಮನಿಸಿದರೆ ಯೆಶಾಯನ ಗ್ರಂಥ 28ನೇ ಅಧ್ಯಾಯ 13ನೇ ವಾಕ್ಯವು ಹೇಳುತ್ತದೆ, ಹೀಗಿರಲು ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು ಎಂದರೆ ಯೆಹೋವನ ವಾಕ್ಯವು ನಿಮಗೆ ಬರುತ್ತದೆ ಎಂದು. ಒಂದು ಆಜ್ಞೆಯ ನಂತರ ಒಂದು ಆಜ್ಞೆಯ ನಂತರ ಒಂದು ಸೂತ್ರದ ನಂತರ ಒಂದು ಸೂತ್ರ. ಆ ಕಾಲದಲ್ಲಿ ಅಜ್ಞಾನ ಕಾಲ ಬೇರೆ, ಧರ್ಮಶಾಸ್ತ್ರದ ಕಾಲ ಬೇರೆ, ಹೊಸ ಒಡಂಬಡಿಕೆಯ ಕಾಲ ಬೇರೆ. ಈ ಕಾಲವನ್ನು ಹಿಡಿದು ಆಜ್ಞೆ ನಂತರ ಆಜ್ಞೆಯನ್ನು ನೂತನಪಡಿಸಿಕೊಂಡು ಬರುತ್ತಾನೆ, ರೂಪಾಂತರ ಮಾಡಿಕೊಂಡು ಬರುತ್ತಾನೆ. ಕಾಲವು ಇಲ್ಲಿ ನಮಗೆ ಕಾಣಿಸುತ್ತದೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ತುಂಬ ಜನ ಪರಿಶೋಧಿಸುತ್ತಾರೆ. ನೋಡಿ, ಸೇವಕರು ವಾಕ್ಯವನ್ನು ಹೇಳುವಾಗ ಆಗಲಿ, ಇಲ್ಲವೆಂದರೆ ನಾವು
ಓದುವಾಗ ಆಗಲಿ ವಾಕ್ಯವು ಒಂದು ಕಡೆ ಇರುತ್ತದೆ, ಅದರ ಭವಿಷ್ಯವಾಣಿ ನೆರವೇರಿಸಿರುವುದು ಇನ್ನೊಂದು ಕಡೆ ಇರುತ್ತದೆ. ಭವಿಷ್ಯವಾಣಿ ಒಂದು ಕಡೆ, ವಾಕ್ಯವು ಒಂದು ಕಡೆ ಇರುತ್ತದೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರುತ್ತದೆ. ಸ್ವಲ್ಪ ವಿಷಯಗಳು ಆ ವಿಧವಾಗಿ ಅರ್ಥ ಮಾಡಿಕೊಂಡು ಓದಬೇಕು. ಇಂಟರ್ಪ್ರಿಟೇಷನ್ ಎನ್ನುತ್ತಾರೆ. ಆದರೆ ನಾನು ವಾಕ್ಯವನ್ನು ಯಾವ ವಿಧಾನದಲ್ಲಿ ಪರಿಶೋಧನೆ ಮಾಡಿದರೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ. ಒಂದು ವಾಕ್ಯವನ್ನು ಹೇಗೆ ಪರಿಶೋಧಿಸಬೇಕು ಎಂಬ ವಿಷಯಕ್ಕೆ ಒಂದು ಟ್ರಿಕ್ಸ್ ಅನ್ನು ಹೇಳಿದೆನು. ಅದರಲ್ಲಿ ಇಂಟರ್ಪ್ರಿಟೇಷನ್ ಎಂಬುದು ಒಂದು ಇದೆ. ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. ಬೈಬಲ್ ಅನ್ನು ಓದಿದರೆ ನಮ್ಮ ಜೀವಿತಗಳು ಅದರಲ್ಲಿ ಅಭಿವೃದ್ಧಿಯಾಗುವಂತೆ ಓದಬೇಕು. ದೇವರಲ್ಲಿ ಅಭಿವೃದ್ಧಿಯಾಗಬೇಕು. ದೇವರಲ್ಲಿ ಆತ್ಮಿಕವಾಗಿ ಬೆಳೆಯಬೇಕು. ಲೋಕದಲ್ಲಿರುವ ಪುಸ್ತಕಗಳನ್ನು ಓದುತ್ತಾ ಇರುತ್ತೀರಾ. 1ನೇ ತರಗತಿಯಿಂದ PUC ವರೆಗೂ ನೀವು ನಿಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಂಡು ಓದುತ್ತಾ ಇರುತ್ತೀರಾ. ಹಾಗೆ ದೇವರಲ್ಲಿಯೂ ಕೂಡ ಆತ್ಮಿಕವಾಗಿ ಅಭಿವೃದ್ಧಿಯಾಗಬೇಕು. ಅದನ್ನು ನಮ್ಮ ನಡವಳಿಕೆಯಲ್ಲಿಯೂ ಕೂಡ ನೆರವೇರಿಸಬೇಕು. ನಾವು ನಿಜವಾದ ಕ್ರೈಸ್ತರಾಗಿ ಬದಲಾಗಬೇಕು. ಹಾಗೆ ನಡೆಯಬೇಕಾದರೆ ದೇವರಲ್ಲಿ ಸಂಪೂರ್ಣವಾಗಿ ನಡೆದುಕೊಳ್ಳಬೇಕು. ಇರುವ ಸ್ಥಿತಿಯನ್ನು ನೋಡಿ ಅತಿಶಯ ಪಡಬಾರದು. ಖಂಡಿತವಾಗಿ ಸಂಪೂರ್ಣರಾಗಬೇಕು. 4-5 ವಾಕ್ಯಗಳನ್ನು ಓದಿದರೆ ಹೆಮ್ಮೆಯಿಂದ 4 ಜನರಿಗೆ ಬೋಧಿಸುವ ಸ್ಥಿತಿಗೆ ಹೋಗುತ್ತಿದ್ದೀರಾ ಹೊರತು ನಿಮ್ಮನ್ನು ನೀವು ಮುಂದುವರಿಸುವವರಾಗಿ ಸಂಪೂರ್ಣವಾಗಿ ತಿದ್ದುಕೊಳ್ಳುವ ಸ್ಥಿತಿಗೆ ಹೋಗುತ್ತಿಲ್ಲ. ಬಹುತೇಕ 90% ಜನ ಹೀಗೆ ಪ್ರಯತ್ನ ಮಾಡುತ್ತಿದ್ದಾರೆ. ದೇವರಿಗೆ ಹತ್ತಿರವಾಗಬೇಕೆಂದು ಕೇಳಿಕೊಳ್ಳುತ್ತಾ ಆಸೆಯಿಂದ ಬೈಬಲ್ ಓದಬೇಕೇ ಹೊರತು ವಾಗ್ದಾನ ವಾಕ್ಯಗಳಿಗೋಸ್ಕರ, ಒಳ್ಳೆಯ ವಾಕ್ಯಗಳಿಗೋಸ್ಕರ, ಇಲ್ಲವೆಂದರೆ ನಿಮಗೆ ಅನುಕೂಲವಾಗಿರುವ ವಾಕ್ಯಗಳಿಗೋಸ್ಕರ ಓದಬೇಡಿರಿ. ಹಾಗೆ ಓದಬಾರದು. ಅದರ ಸಾರಾಂಶವು ನಿಮಗೆ ತಿಳಿಯುವುದಿಲ್ಲ, ನಿಮ್ಮ ಹೃದಯಕ್ಕೆ ಹೋಗುವುದಿಲ್ಲ. ದೇವರ ಮಕ್ಕಳಾದ ನಮಗೆ ಈಗ ಸ್ವಲ್ಪ ವಿಷಯಗಳು ಅರ್ಥವಾಗುತ್ತಿದೆ. ಓದುವಾಗ ಆತ್ಮಿಕವಾಗಿ ಅಭಿವೃದ್ಧಿಯಾಗಬೇಕೆಂದು, ಅದನ್ನು ನಮ್ಮ ನಡವಳಿಕೆಯಲ್ಲಿ ನೆರವೇರಿಸಲು, ಅದನ್ನು ನಮ್ಮ ಹೃದಯದಲ್ಲಿ ಬರೆದುಕೊಳ್ಳುವುದಕ್ಕೋಸ್ಕರ ಅಷ್ಟೇ ಹೊರತು ಬೇರೆ ಯಾವುದಕ್ಕೋಸ್ಕರವೂ ಅದನ್ನು ಓದಬಾರದು. ಅದು ನಮಗೆ ಅವಶ್ಯಕತೆಯೂ ಇಲ್ಲ. ಜಾಗರೂಕತೆಯಿಂದ ಪರಿಶೋಧನೆ ಮಾಡಿ ಓದಬೇಕು. ಮುಖ್ಯವಾಗಿ ಈಗ ನಾನು ಹೇಳಬೇಕಾದದ್ದು ಏನು ಎಂದರೆ, ನಾವು ಬೈಬಲ್ ಓದುವಾಗ ಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದದ್ದು 3 ನಿಯಮಗಳು: ಟೈಮ್ ಫ್ಯಾಕ್ಟರ್, ಕಂಟೆಕ್ಸ್ಟ್ ಫ್ಯಾಕ್ಟರ್, ಲ್ಯಾಂಗ್ವೇಜ್ ಫ್ಯಾಕ್ಟರ್. ಮೊದಲನೆಯದು ಸಮಯದ ಅಂಶ, ಟೈಮ್ ಫ್ಯಾಕ್ಟರ್ ಎನ್ನುತ್ತಾರೆ. ಎರಡನೆಯದು ಸಂದರ್ಭದ ಅಂಶ, ಕಂಟೆಕ್ಸ್ಟ್ ಫ್ಯಾಕ್ಟರ್ ಎನ್ನುತ್ತಾರೆ. ಮೂರನೆಯದು ಭಾಷೆಯ ಅಂಶ, ಲ್ಯಾಂಗ್ವೇಜ್ ಫ್ಯಾಕ್ಟರ್ ಎನ್ನುತ್ತಾರೆ. ಆದರೆ ಬೈಬಲ್ ಗ್ರಂಥವು 3 ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ ಅನ್ನು ಹೀಬ್ರೂ, ಗ್ರೀಕ್, ಅರಮಿಕ್ ನಿಂದ ರಚನೆಗೊಂಡಿದೆ. ಲ್ಯಾಂಗ್ವೇಜ್ ಫ್ಯಾಕ್ಟರ್ ಅನ್ನು ತಿಳಿದುಕೊಳ್ಳಬೇಕು. ಅದರ ಸಾರಾಂಶವನ್ನು ತಿಳಿದುಕೊಳ್ಳಬೇಕು. ಹಾಗೆ ಟೈಮ್ ಫ್ಯಾಕ್ಟರ್, ಕಂಟೆಕ್ಸ್ಟ್ ಫ್ಯಾಕ್ಟರ್, ಲ್ಯಾಂಗ್ವೇಜ್ ಫ್ಯಾಕ್ಟರ್ ಈ 3 ತಿಳಿದುಕೊಳ್ಳಬೇಕು. ಸಮಯದ ಅನುಕೂಲ, ಸಂದರ್ಭದ ಅನುಕೂಲ, ನಂತರ ಭಾಷೆಯ ಅನುಕೂಲದ ಮುಖಾಂತರ ಪ್ರತಿಯೊಂದು ವಾಕ್ಯವನ್ನು, ಅಧ್ಯಾಯವನ್ನು ಪರಿಶೋಧಿಸಬೇಕು. ಮೊದಲನೆಯದು ನೋಡಿದರೆ ಟೈಮ್ ಫ್ಯಾಕ್ಟರ್. ಇದು ಸಮಯದ ಅನುಕೂಲ. ಸಮಯವನ್ನು ಅನುಕೂಲ ಮಾಡಿಕೊಂಡು ಪ್ರತ್ಯೇಕವಾದ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ ಎಂಬುದು ತಿಳಿದುಕೊಳ್ಳಬೇಕು. ಅಜ್ಞಾನ ಕಾಲದಲ್ಲ, ಧರ್ಮಶಾಸ್ತ್ರ ಕಾಲದಲ್ಲ, ಹೊಸ ಒಡಂಬಡಿಕೆಯ ಕಾಲದಲ್ಲ. ಅದೇ ವಿಧಾನದಲ್ಲಿ ಯಾವ ಕಾಲದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ನಡೆದಿದೆ. ಟೈಮ್ ಫ್ಯಾಕ್ಟರ್ ಅನ್ನು ಅಲ್ಲಿ ನಾವು ನೋಡಬೇಕು. ಟೈಮ್ ಫ್ಯಾಕ್ಟರ್ನಲ್ಲಿ ನಾವು ನೋಡಿದರೆ ವಾಕ್ಯ ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ ತಿಳಿಸುತ್ತದೆ ಎಂದು ಪರಿಶೋಧನೆ ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ ಕಾಲವನ್ನು ತಿಳಿಸುವ ಒಂದೊಂದು ವಾಕ್ಯಗಳು ಇದ್ದಾವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10-11ನೇ ವಾಕ್ಯವನ್ನು ನೋಡಿರಿ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದನು. ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನು ಎಂಬುದನ್ನು ಅವರು ಪರಿಶೋಧನೆ ಮಾಡಿದರು.
ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 29-30 ವಾಕ್ಯವನ್ನು ನೋಡಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ, ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಅನ್ನುತ್ತೀರಾ? ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 21-22 ವಾಕ್ಯವನ್ನು ನೋಡಿ, ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡಿ, ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಿದ್ಯಾಗೋ, ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸೂರ್ಯಾದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದರು. ಈ ಸಂದರ್ಭವು ಕಾಲವನ್ನು ಹಿಡಿದು ಸಮಯವನ್ನು ಹಿಡಿದು ನಾವು ಬೈಬಲ್ನಲ್ಲಿ ನೋಡಬಹುದು. ಕಾಲದ ಜೊತೆಯಲ್ಲಿ ನಾವು ಕೂಡ ಕಲಿತುಕೊಳ್ಳಬಹುದು. ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಿಮಗೆ ಹೇಳುತ್ತೇನೆ. ಯೆಹೋಶುವನ ಬರೆದ ಗ್ರಂಥ 10ನೇ ಅಧ್ಯಾಯ 12-13 ವಾಕ್ಯದಲ್ಲಿ, ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ. ಇವು ನಿಮಗೆ ತಿಳಿದಿರುವ ವಾಕ್ಯವೇ. ಆದರೆ ಆ ಕಾಲದಲ್ಲಿ ದೇವರ ಪ್ರತ್ಯಕ್ಷತೆ ಅವರ ಮಧ್ಯದಲ್ಲಿ ಇತ್ತು, ಮಂಜೂಷವು ಅವರ ಮಧ್ಯದಲ್ಲಿ ಇತ್ತು, ಯುದ್ಧವು ನಡೆಯುತ್ತಿದೆ. ಏನೆಂದು ಪ್ರಾರ್ಥಿಸಿದನು? ಸೂರ್ಯನು ಕೂಡ ನಿಯಂತ್ರಿಸುತ್ತಿದ್ದಾರೆ. ಈಗ ಹೊಸ ಒಡಂಬಡಿಕೆಗೆ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಾಕ್ಯವನ್ನು ನೋಡಿರಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಕೋಪವನ್ನು ಬೆಳೆಸಿಕೊಳ್ಳಬಾರದು. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ಕೋಪವನ್ನು ತಗ್ಗಿಸಿಕೊಳ್ಳಬೇಕೆಂದು ಹೇಳುತ್ತಿದೆ. ಇಲ್ಲಿ ಕಾಲವೂ ಸಮಯವೂ ಹಿಡಿದು ಯಾವ ಕಾಲವೂ ಯಾವ ಸಮಯಕ್ಕೆ ಏನು ನಡೆಯುತ್ತದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಿ. ಟೈಮ್ ಫ್ಯಾಕ್ಟರ್ಗೆ ಸಂಬಂಧಿಸಿದ ವಿಷಯ. ಈಗ ಎರಡನೆಯದು ಕಂಟೆಕ್ಸ್ಟ್ ಫ್ಯಾಕ್ಟರ್. ಸಂದರ್ಭವನ್ನು ಹಿಡಿದು ನಾವು ಮಾತನಾಡುತ್ತಾ ಇರಬೇಕು. ಆದರೆ ಯಾರು ಮಾತನಾಡುತ್ತಿದ್ದಾರೆ, ಯಾರೊಂದಿಗೆ ಮಾತನಾಡುತ್ತಿದ್ದಾರೆ, ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ, ಯಾರು ಯಾರ ಜೊತೆ ಯಾರ ಕುರಿತು ಮಾತನಾಡುತ್ತಿದ್ದಾರೆ ಎಂಬ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ನಾವು ಹೋಗಬೇಕು. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 34-35 ವಾಕ್ಯವನ್ನು ನೋಡಿರಿ. ಕಂಚುಕಿ ಈ ವಚನವನ್ನು ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾರೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ? ದಯಮಾಡಿ ಹೇಳಬೇಕೆಂದು ಫಿಲಿಪ್ಪನನ್ನು ಕೇಳಲು ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಮತ್ತೊಂದು ವಿಷಯ ಲ್ಯಾಂಗ್ವೇಜ್ ಫ್ಯಾಕ್ಟರ್. ಭಾಷೆಯಿಂದ ಸ್ವಲ್ಪ ಜಾಗರೂಕತೆ ಇರಬೇಕು. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯವನ್ನು ಗಮನಿಸಿದರೆ ಪರಲೋಕ ರಾಜ್ಯವನ್ನು ಕುರಿತು ಸಾಮ್ಯಗಳು ಒಬ್ಬ ಮನುಷ್ಯನನ್ನು ಬೀಜಕ್ಕೆ ಹೋಲಿಸಿದ್ದಾರೆ. ಈ ವಿಧವಾಗಿ ಒಂದಷ್ಟು ರೂಪಗಳ ಮುಖಾಂತರ ದೇವರು ಹೇಳಿದರು. ಅದಕ್ಕೆ ಇಲ್ಲಿ ಅನುವಾದಗಳ ಬಗ್ಗೆ ಕುರಿತು ಆಲೋಚನೆ ಮಾಡಬೇಕು. ಇಂತಹ ರೂಪಗಳು ನಮಗೆ ತಿಳಿಯಬೇಕು. ಭಾಷೆಯನ್ನೇ ಅಲ್ಲದೆ ಭಾವನೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಭಾವನೆಯನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡಿ, ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು ಎಂಬ ಮಾತಿನ ಅರ್ಥವು ಕಲಿತುಕೊಳ್ಳಿರಿ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡಿರಿ. ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದೀರಾ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡಿರಿ. ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸುವಾರ್ತೆಗಳನ್ನು ಅವರಿಗೆ ವಿವರಿಸಿದನು. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 24-25ನೇ ವಾಕ್ಯವನ್ನು ನೋಡಿರಿ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಬರಹವನ್ನು ಬರೆಯಿತು. ಬರೆದ ಬರಹವು ಇದೆ, ಮೇನೆ ಮೇನೆ ತೆಕೆಲ್ ಉಪರ್ಸಿನ್. ಈ ವಾಕ್ಯಗಳನ್ನು ಓದಿದರೆ ಸಂದರ್ಭಗಳೊಂದಿಗೆ
ಇಲ್ಲಿ ರೂಪಗಳ ವಿಧಾನದಲ್ಲಿ ಒಂದು ಭಾಷೆಯಿಂದ ಅಲ್ಲದೆ ಭಾವನೆಯ ಮುಖಾಂತರ ಹೇಳಲ್ಪಟ್ಟಿದೆ. ಅದಕ್ಕೆ ನಾವು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಾಗ ಮಾಡಿ ತಿಳಿದುಕೊಳ್ಳಬೇಕು. ಹಾಗೆ ಗ್ರಹಿಸಿಕೊಳ್ಳುತ್ತಿರುವುದು ನಮಗೆ ತಿಳಿಯಬೇಕು. ಅದಕ್ಕೆ ನೋಡಿ ಸಮಯದ ಅನುಕೂಲವಾಗಿ ತಿಳಿದುಕೊಳ್ಳಬೇಕು. ವಿಷಯದ ಸಂದರ್ಭದ ಮೂಲಕವೂ ತಿಳಿದುಕೊಳ್ಳಬೇಕು. ಯಾರು ಯಾರೊಂದಿಗೆ ಮಾತನಾಡುತ್ತಿದ್ದಾರೆ, ಯಾಕೆ ಮಾತನಾಡುತ್ತಿದ್ದಾರೆ, ಆ ವಿಧವಾಗಿ ಭಾಷೆಯ ಅನುವಾದಗಳೇ ಆಗಲಿ, ಇಲ್ಲವೆಂದರೆ ಒಂದು ರೂಪಗಳ ರೀತಿಯಲ್ಲೇ ಆಗಲಿ, ಇಂತಹ ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬನೇ ಉತ್ತಮ. ಇದೆಲ್ಲವೂ ಹೇಳಲು ಕಾರಣ ಏನು ಎಂದರೆ, ಸೈತಾನನಿಗೆ ದೇವರ ವಾಕ್ಯ ತುಂಬ ಚೆನ್ನಾಗಿ ಗೊತ್ತಿದೆ, ನಮಗಿಂತ ಚೆನ್ನಾಗಿ ಗೊತ್ತಿದೆ. ಆ ದುಷ್ಟನು, ಆ ಅಪವಾದಿಯು ಅನುಕ್ಷಣವೂ ಕೂಡ ದೇವರ ಮಕ್ಕಳಾದ ನಮ್ಮನ್ನು ಮೋಸ ಮಾಡಲು ನೋಡುತ್ತಿರುತ್ತಾನೆ. ವಾಕ್ಯದ ಮುಖಾಂತರ ಕೂಡ ದೇವರ ಕುರಿತು, ಪರಲೋಕದ ಕುರಿತು ಆಲೋಚನೆ ಮಾಡದಾಗೆ ಮಾಡಿಬಿಡುತ್ತಾನೆ. ತಪ್ಪಾದ ಮಾರ್ಗಕ್ಕೆ ಹೋಗುವಂತೆ ಮಾಡಿಬಿಡುತ್ತಾನೆ. ಅನೇಕ ರೀತಿಯ ಸಿದ್ಧಾಂತಗಳನ್ನು ಬರಮಾಡಿ ಸತ್ಯ ಅಸತ್ಯ ಯಾವುದು ಎಂದು ತಿಳಿಯದ ಹಾಗೆ ಮಾಡಿಬಿಡುತ್ತಾನೆ. ಅನೇಕ ಗೊಂದಲಗಳನ್ನು ಉಂಟು ಮಾಡುತ್ತಾನೆ. ಬೈಬಲ್ ಕುರಿತು ಹೇಳಲು ಅನೇಕ ವಿಷಯಗಳು ಇದ್ದಾವೆ, ಆದರೆ ಅದನ್ನು ಹೇಳಲು ನಮ್ಮ ಜೀವಿತಗಳೇ ಸಾಕಾಗುವುದಿಲ್ಲ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 15, 16, 17, 18 ವಾಕ್ಯವನ್ನು ಓದಿರಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನೂ ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ವಿದ್ಯಾಹೀನರು, ಚಪಲಚಿತ್ತರು, ಹೀಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನುಂಟು ಮಾಡಿಕೊಳ್ಳುತ್ತಾರೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳೆವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಕ್ರಿಸ್ತೇಸುವಿನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ, ಆಮೇನ್ ಎಂಬ ವಾಕ್ಯವನ್ನು ಕಾಣಿಸುತ್ತದೆ. ಈ ಒಂದು ಮಾತನ್ನು ಆಲೋಚಿಸಿರಿ. ಭಕ್ತಿವಂತನಾದ ಪೇತ್ರನಿಗೆ ವಾಕ್ಯಗಳಲ್ಲಿ ಸ್ವಲ್ಪ ಸಂಗತಿಗಳು ಗ್ರಹಿಸುವುದಕ್ಕೆ ಕಷ್ಟವಾದರೆ ನಮ್ಮ ಪರಿಸ್ಥಿತಿ ಏನು? ಮತ್ತೆ ನಾವು ಎಷ್ಟು ಕಷ್ಟಪಡಬೇಕು ಎಂದು ಆಲೋಚನೆ ಮಾಡಬೇಕು. ನಾವು ಎಷ್ಟು ಆತ್ಮಿಕವಾದ ಜೀವಿತವನ್ನು ಹೊಂದಿಕೊಳ್ಳಬೇಕೆಂದು ಆಲೋಚನೆ ಮಾಡಿರಿ. ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಳ್ಳಬೇಕು. ವಾಕ್ಯವನ್ನು ಧ್ಯಾನಿಸುವಾಗ, ಗ್ರಹಿಸುವಾಗ, ಅರ್ಥ ಮಾಡಿಕೊಳ್ಳುವಾಗ, ಅದನ್ನು ಪರಿಶೋಧನೆ ಮಾಡುವಾಗ ಸ್ವಲ್ಪ ವಿಷಯಗಳನ್ನು ಜಾಗರೂಕತೆಯಿಂದ ತಿಳಿದುಕೊಂಡು ನೀವು ಮುಂದಕ್ಕೆ ಸಾಗಬೇಕು. ಈ ವಿಡಿಯೋ ಮುಖಾಂತರ ಸ್ವಲ್ಪ ವಿಷಯಗಳನ್ನು ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.